ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇವೆ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಈ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಭಾಗ್ಯನ ಕೆಲಸವನ್ನು ಕಿತ್ತುಕೊಂಡಿರುವಂತಹ ಕನ್ನಿಕನಿಗೆ ಸರಿಯಾದ ರೀತಿಯಲ್ಲಿ ಆವಾಜ್ಗಳನ್ನು ಹಾಕಿ ಆ ಕೆಲಸವನ್ನು ಬಿಟ್ಟು ಈಗಾಗಲೇ ಮನೆಗೆ ಬಂದು ಸೇರಿದ್ದಾಳೆ ಭಾಗ್ಯ. ಆದರೆ ಈ ಭಾಗ್ಯನ ಈ ವಿಚಾರದಲ್ಲಿ ಮನೆಯವರಿಗೆ ಸ್ವಲ್ಪ ಬೇಸರವಿದೆ. ಏಕೆಂದರೆ ಭಾಗ್ಯ ಎಲ್ಲವನ್ನ ಪುಣ್ಯಕೋಟಿ ಹಸು ಥರ ದಾನ ಮಾಡಿ ತಾನು ನೋವನ್ನು ಅನುಭವಿಸುತ್ತಿದ್ದಾಳೆ ಎಂಬ ಬೇಸರ ಎಲ್ಲರಿಗೂ ಇದ್ದೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾಗ್ಯ ಮನೆಯಲ್ಲಿ ಎಲ್ಲ ರೀತಿಯ ಯೋಚನೆಗಳನ್ನು ಮಾಡ್ತಿದ್ದಾಳೆ. ಮತ್ತು ಮಕ್ಕಳ ಫೀಸು ಮತ್ತು EMI ಮತ್ತು ಕಾರ್ ಲೋನು ಇದನ್ನೆಲ್ಲ ಯಾವ ಥರ ನಿಭಾಯಿಸೋದು ಎಂಬುದನ್ನು ಯಾವುದೇ ದಾರಿ ಕಾಣದೆ ಒಬ್ಬಳೇ ನೋವನ್ನು ಅನುಭವಿಸಿದ್ದಾಳೆ ಸ್ನೇಹಿತರೆ. ಮತ್ತೊಂದು ಕಡೆ ಈಗಾಗಲೇ ಭಾಗ್ಯನ ನೋವುಗಳನ್ನು ನೋಡಿರುವ ಅವರ ಮಾವ ಈಗಾಗಲೇ ಬಂದು ಅವರ ಕಷ್ಟದ ದಿನಗಳಲ್ಲಿ, ಅಂದರೆ ದುಡಿಯುವ ದಿನಗಳಲ್ಲಿ ಮಾಡಿದ ಈ ಹಣವನ್ನು ನೀನು ಹೇಗಾದರೂ ಬಳಸಿಕೋ ಮಗಳೇ ಅಂತ ಈಗಾಗಲೇ ಭಾಗ್ಯನಿಗೆ ಹೇಳ್ತಿದ್ದಾರೆ. ಆದರೆ ಭಾಗ್ಯ, ಮಾವ ಇದು ಯಾವುದೇ ಕಾರಣಕ್ಕೂ ನಮಗೆ ಬೇಡ, ನೀವು ಕಷ್ಟದ ದಿನಗಳು ಅಂದ್ಕೊಂಡು ನೀವು ಮಡಿಕೊಂಡಿರೋದು. ಏಕೆಂದರೆ ನಾನು ಈ ಮನೆಯ ಮಗಳಾಗಿ ನಾನು ಈ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸುವುದನ್ನು ಕಲಿಯುತ್ತೇನೆ. ಈ ಕೆಲಸ ಹೋದ್ರೇನಾಯಿತು, ಮತ್ತೊಂದು ಕೆಲಸವನ್ನು ಆದಷ್ಟು ಬೇಗ ಹುಡುಕ್ತೇನೆ. ನಮ್ಮ ಕಷ್ಟದ ಕಾಲಕ್ಕೆ, ಅಂದರೆ ನಿಮ್ಮ ಕಷ್ಟದ ಕಾಲಕ್ಕೆ ನೀವು ಮಡಗಿರುವ ಚೆಕ್ಕನ್ನು ದಯಮಾಡಿ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಭಾಗ್ಯ. ಈ ಮಾತುಗಳನ್ನು ಕೇಳಿ ಭಾಗ್ಯನವರ ಮಾವ ಸುಮ್ಮನಾಗ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಭಾಗ್ಯ ಕೆಲಸ ಬಿಟ್ಟಿರುವ ಕಾರಣದಿಂದಾಗಿ ಈಗಾಗಲೇ ಟ್ರೀಟನ್ನು ಕೊಡಿಸಲು ಸಿದ್ಧನಾಗಿದ್ದಾನೆ ತಾಂಡವ್. ಮತ್ತು ತಾಂಡವ್ ಈಗಾಗಲೇ ಭಾಗ್ಯನಿಗೆ ಒಂದು ಮಾತನ್ನು ಹೇಳಿದ್ದಾನೆ, ನೀನು ಕೆಲಸ ಬಿಟ್ಟು ಬಂದಿದೀಯಾ ಹಾಗೂ ಆದಷ್ಟು ಬೇಗ ನಿನ್ನ ಜೊತೆಯಲ್ಲಿರುವ ಜನರು ಇದ್ದಾರೆ ಅಂತ ಮೆರೆಯುತ್ತಿದ್ದೀಯ, ಅವರೆಲ್ಲರೂ ಕೂಡ ಒಂದೇ ಸರಿ ನನ್ನ ಕಡೆಗೆ ಬರ್ತಾರೆ ನೋಡು ಅಂತ. ಹಾಗೆ ನೀನು ಇದೇ ರೀತಿ ಒಬ್ಬಳೇ ಬೀದಿಯಲ್ಲಿ ನಿಂತ್ಕೋಬೇಕಾಗತ್ತೆ ಅಂತ ಹೇಳ್ತಿರ್ತಾನೆ. ಮತ್ತೊಂದು ಕಡೆ ಈಗಾಗಲೇ ಟ್ರೀಟ್ ಕೊಡಿಸಲು ಸಿದ್ಧವಾಗಿರುವ ಶ್ರೇಷ್ಠನಿಗೆ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದಾನೆ. ಮತ್ತು ಅಲ್ಲಿ ಅವರ ಫ್ರೆಂಡ್ ಒಬ್ಬರು ಸಿಕ್ಕಿದ್ದಾರೆ, ಅಂದರೆ ಶ್ರೇಷ್ಠನ ಫ್ರೆಂಡು. ಮತ್ತು ಶ್ರೇಷ್ಠ ಕಾಲೇಜು ದಿನಗಳಲ್ಲೂ ಮಾಡುತ್ತಿರುವಂತಹ ಅವಾಂತರಗಳನ್ನು ತಾಂಡವ್ ಮುಂದೆ ಬಿಡಿಯಾಗಿ ಆ ಫ್ರೆಂಡ್ ಬಿಚ್ಚಿಡ್ತಿರ್ತಾನೆ. ಮತ್ತು ಇವಳು ನಮ್ಮ ಫ್ರೆಂಡ್ ಆಗಿದ್ದಕ್ಕೆ ಕಾರಣ ಈಗಾಗಲೇ ನಾವು ಟ್ರಿಪ್ಗೆ ಹೋಗಿದ್ದಕ್ಕೆ ಅಲ್ಲಿ ಬಂದಿರುವ ಎಲ್ಲರಿಗೂ ಕೂಡ ಎಣ್ಣೆಯನ್ನು ಕುಡಿಸುವ ಕೆಲಸಕ್ಕೆ ಈಗಾಗಲೇ ಶ್ರೇಷ್ಠ ಮಾಡಿದ್ದಾಳೆ, ಇವಳು ಎಷ್ಟು ಚಾಲಾಕಿ ಗೊತ್ತಾ ಅಂತ ತಾಂಡವ್ ಎದುರನ್ನೇ ಹೇಳ್ತಿರ್ತಾನೆ. ಮತ್ತು ಈಗಾಗಲೇ ಅವನು ಹೇಳ್ತಿದ್ದಾನೆ, ನಿಮಗೆ ಒಂದು ನಾನು ಟಿಪ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಿಮ್ದು ಯಾವುದೋ ಟಿಪ್ಸ್ ಬೇಡ ಅಂತ ಈಗಾಗಲೇ ತಾಂಡವ್ ಹೇಳ್ತಾನೆ. ಇಲ್ಲ, ನೀವು ಬೇಡ ಅಂದರೂ ನಾನು ಹೇಳೋ ಕರ್ತವ್ಯ, ನಾನು ಹೇಳ್ತೀನಿ ಅಂದ್ಬಿಟ್ಟು ನೀವು ಈ ಥರ ಎಲ್ಲ ಶರ್ಟ್ಗಳನ್ನ ಹಾಕಿದ್ರೆ ನೀವು ಏಜ್ ಆಗಿರೋ ಥರ ಕಾಣಿಸ್ತೀರಾ, ನೀವು ಏನಿದ್ರು ನಂತರ ಅಪ್ಪರ್ಗಳಾಕಿ ಮತ್ತು ಜೀನ್ಸ್ ಎಲ್ಲ ಹಾಕಿ ಅಂತ ಅವ್ರಿಗೆ ಸಜೆಷನ್ ಮಾಡ್ತಾನೆ. ಅವನ ಮಾತುಗಳನ್ನು ಕೇಳಿ ಈಗಾಗಲೇ ತಾಂಡವ್ ಮುಖ ಸಪ್ಪೆಯಾಗಿರ್ತದೆ. ಮತ್ತೊಂದು ಕಡೆ ಇದನ್ನು ಗಮನಿಸ್ತಿರುವಂತಹ ಶ್ರೇಷ್ಠ ತಾಂಡವನ್ನೇ ನೋಡ್ತಾ ಸುಮ್ಮನಾಗಿರ್ತಾನೆ. ಮತ್ತೊಂದು ಕಡೆ ಈಗಾಗಲೇ ನಾನು ಓಡ್ತೇನೆ ಮತ್ತು ಬಾಯ್ ಅಂತ ಹೇಳ್ಬಿಟ್ಟು ಆ ಶ್ರೇಷ್ಠ ಮತ್ತು ಅವನ ಫ್ರೆಂಡ್ ಇಬ್ಬರು ಕೂಡ ನಾಳೆ ಆಫೀಸಲ್ಲಿ ಸಿಕ್ಕೋಣ ಮತ್ತು ವಾಕ್ ಮಾಡೋಣ ಮತ್ತು ಜಾಕ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಆ ವರ್ತನೆ ಕೂಡ ತಾಂಡವ್ಗೆ ಸ್ವಲ್ಪವೂ ಇಷ್ಟವಿಲ್ಲದ ರೀತಿಯಲ್ಲಿ ಕಾಣಿಸುತ್ತಿದೆ ಸ್ನೇಹಿತರೆ. ಇದೇ ವಿಚಾರದಿಂದ ಮತ್ತೊಮ್ಮೆ ಏನಾದರೂ ಅವರಲ್ಲಿ ಬಿರುಕು ಮೂಡಬಹುದಾ, ಅಂದರೆ ಶ್ರೇಷ್ಠ ತಾಂಡವನ ಇಬ್ಬರ ವಿಚಾರದಲ್ಲಿ ಬಿರುಕು ಮೂಡಬಹುದಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.